ನ್ಯೂಸ್ ನೆಕ್ಸ್ಟ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಜೋಬಿನ್ ಅಮಾಸೆಬೈಲು. ನಿಮ್ಮ ಮುದ್ದಿನ ಮಗಳ ಭವಿಷ್ಯಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆ ಮಾಡಿದ್ದೀರಾ? ಹಾಗಿದ್ರೆ ಈ ಮಾಹಿತಿಯನ್ನು ತಪ್ಪದೆ ನೋಡಿ. ಯಾಕಂದರೆ ಕೆಲವೊಂದು ಸಣ್ಣ ತಪ್ಪುಗಳಿಂದ ನಿಮ್ಮ ಖಾತೆ ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಮೆಚುರಿಟಿ ಸಮಯದಲ್ಲಿ ಬಡ್ಡಿ ಮತ್ತು ಲಾಭವು ಕಡಿಮೆಯಾಗಬಹುದು. ಹಾಗಾದರೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮೊದಲನೇದಾಗಿ, ಹಣಕಾಸು ವರ್ಷದಲ್ಲಿ ಕನಿಷ್ಠ 250 ರೂಪಾಯಿಯನ್ನು ಕಡ್ಡಾಯವಾಗಿ ಜಮೆ ಮಾಡಬೇಕು. ಈ ಮೊತ್ತವನ್ನು ಪಾವತಿಸದೇ ಇದ್ದರೆ ಖಾತೆ ಡಿಫಾಲ್ಟ್ ಆಗುವ ಸಾಧ್ಯತೆ ಇದೆ. ನಂತರ ಹೆಚ್ಚಿನ ಬಡ್ಡಿ ಬದಲು ಸಾಮಾನ್ಯ ಉಳಿತಾಯ ಖಾತೆಯ ಬಡ್ಡಿ ಮಾತ್ರ ಸಿಗುವ ಸಾಧ್ಯತೆ ಇರುತ್ತೆ. ಡಿಫಾಲ್ಟ್ ಆದ ಖಾತೆಯನ್ನು ಪುನಃ ಸಕ್ರಿಯಗೊಳಿಸಬೇಕು ಅಂತ ಹೇಳಿದ್ರೆ ದಂಡವನ್ನು ಪಾವತಿಸಬೇಕಾಗತ್ತೆ. ಇನ್ನು ಎರಡನೇದಾಗಿ, ತಿಂಗಳ ಕೊನೆಯಲ್ಲಿ ಹಣ ಜಮೆ ಮಾಡಬೇಡಿ. ಸುಕನ್ಯಾ ಯೋಜನೆಯಲ್ಲಿ ಬಡ್ಡಿಯನ್ನು ತಿಂಗಳ 5ನೇ ತಾರೀಕಿನ ನಂತರ ಕನಿಷ್ಠ ಬ್ಯಾಲೆನ್ಸ್ ಆಧರಿಸಿ ಲೆಕ್ಕ ಹಾಕಲಾಗುತ್ತೆ. ಆದ್ದರಿಂದ ತಿಂಗಳ 5ನೇ ತಾರೀಕಿನೊಳಗೆ ಅಥವಾ ಏಪ್ರಿಲ್ ಮೊದಲನೇ ವಾರದಲ್ಲಿ ಈ ಹಣ ಜಮೆ ಮಾಡಿದರೆ ಹೆಚ್ಚಿನ ಬಡ್ಡಿ ಲಾಭ ಪಡಿಬಹುದು. ಮೂರನೇದಾಗಿ, ವರ್ಷಕ್ಕೆ 1.5 ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣ ಜಮೆ ಮಾಡಬೇಡಿ. ಗರಿಷ್ಠ ಮಿತಿ 1.5 ಲಕ್ಷ ರೂಪಾಯಿ ಮಾತ್ರ. ಅದಕ್ಕಿಂತ ಹೆಚ್ಚು ಹಣ ಜಮೆ ಮಾಡಿದರೆ ಹೆಚ್ಚುವರಿ ಮೊತ್ತಕ್ಕೆ ಬಡ್ಡಿಯೂ ಸಿಗೋದಿಲ್ಲ, ತೆರಿಗೆ ವಿನಾಯಿತಿ ಕೂಡ ಅನ್ವಯಿಸೋದಿಲ್ಲ. ಹಾಗೆಯೇ ಹಣ ಹಿಂಪಡೆಯುವ ನಿಯಮಗಳನ್ನು ಕೂಡ ತಿಳಿದುಕೊಳ್ಳಬೇಕು. ಮಗಳಿಗೆ 18 ವರ್ಷ ಪೂರ್ಣಗೊಂಡ ನಂತರ ಅಥವಾ 10ನೇ ತರಗತಿ ಪೂರ್ಣಗೊಳಿಸಿದ ಬಳಿಕವೇ ಉನ್ನತ ಶಿಕ್ಷಣಕ್ಕಾಗಿ ಖಾತೆಯಲ್ಲಿರುವ ಮೊತ್ತದ 50% ಹಣವನ್ನು ಹಿಂಪಡಿಬಹುದು. ಅದಕ್ಕೂ ಮುನ್ನ ಹಣ ಪಡೆಯಲು ಅವಕಾಶ ಇರೋದಿಲ್ಲ. ಯೋಜನೆಯ ಪೂರ್ಣ ಮೆಚುರಿಟಿ ಅವಧಿ 21 ವರ್ಷಗಳು ಎಂಬುದು ನೆನಪಿನಲ್ಲಿಟ್ಕೊಳ್ಳಿ. ಕೊನೆಯದಾಗಿ, ಇಬ್ಬರಿಗಿಂತ ಹೆಚ್ಚು ಹೆಣ್ಮಕ್ಕಳ ಹೆಸರಿನಲ್ಲಿ ಸಾಮಾನ್ಯವಾಗಿ ಖಾತೆ ತೆರೆಯಲು ಅವಕಾಶ ಇರೋದಿಲ್ಲ. ವಿಶೇಷವಾಗಿ 2ನೇ ಹೆರಿಗೆಯಲ್ಲಿ ಅವಳಿ ಹೆಣ್ಣುಮಕ್ಕಳು ಜನಿಸಿದಂಥ ಸಂದರ್ಭಗಳಲ್ಲಿ ಮಾತ್ರ 3ನೇ ಮಗುವಿಗೂ ಈ ಯೋಜನೆ ಅನ್ವಯಿಸುತ್ತೆ. ಇಲ್ಲದಿದ್ದರೆ ಆ ಖಾತೆ ಅಮಾನ್ಯವಾಗಬಹುದು. ಹೀಗಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಎಲ್ಲ ನಿಯಮಗಳನ್ನು ಸರಿಯಾಗಿ ಪಾಲಿಸಿದರೆ ನಿಮ್ಮ ಮಗಳ ಭವಿಷ್ಯಕ್ಕಾಗಿ ಉತ್ತಮ ಉಳಿತಾಯವನ್ನು ಮಾಡಬಹುದು ಮತ್ತು ಗರಿಷ್ಠ ಬಡ್ಡಿಯ ಲಾಭವನ್ನು ಕೂಡ ಪಡಿಬಹುದು. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ನೆಕ್ಸ್ಟ್, ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.